ಅವರನ್ನು ತಿದ್ದಿ ತೀಡಿ ಸರಿದಾರಿಗೆ ತರುವ ಶಿಸ್ತು ಶಿಕ್ಷಕರಾಗಿದ್ದಾರೆ. ಅಂತಹವರು ಎಷ್ಟೇ ದೊಡ್ಡವರಾಗಿರಲಿ, ತ್ರಿಮೂರ್ತಿಗಳೇ ಇರಲಿ, ಯಾವ ರಾಶಿಯಲ್ಲಿ ALP ಅಂತ ಇರುತ್ತೋ ಅದೇ ನಿಮ್ಮ ALP ಲಗ್ನ ರಾಶಿ. ಬಹಳ ಜಾಗರೂಕರಾಗಿರುವ ಸಮಯ ಇದು ಎಂದರು ಮಹಾನುಭಾವರು. అందరికీ ವಂದನಗಳು. ನಮಸ್ಕಾರ, ನಾನು ನಂದಕುಮಾರ್, ನಿಮ್ಮ ALP ಅಸ್ಟ್ರಾಲಜರ್. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ 9 ದಿವ್ಯ ಗ್ರಹಗಳಲ್ಲಿ ಶನಿಯು ಒಬ್ಬರು. ಶನಿಯೇ ಕ್ರಯತಿ ಸಹ, ಅಂದರೆ ಯಾರು ನಿಧಾನವಾಗಿ ಚಲಿಸುತ್ತಾರೋ ಅವರು ಶನಿ ಗ್ರಹ. ಸೂರ್ಯನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ತೆಗೆದುಕೊಳ್ಳುವ ಸಮಯ 29.5 ವರ್ಷಗಳು. ಸೂರ್ಯ ಹಾಗೂ ಸೂರ್ಯನ ಹೆಂಡತಿ ಛಾಯಾ, ಅಂದರೆ ನೆರಳಿನ ದೇವತೆಯ ಪುತ್ರ ಶನಿ. ಅದಕ್ಕಾಗಿ ಅವರನ್ನು ಛಾಯಾಪುತ್ರನೆಂದು ಕರೆಯುತ್ತಾರೆ. ಯಮ ಕೂಡ ಸೂರ್ಯದೇವರ ಪುತ್ರರೇ. ಸೂರ್ಯನ ಇಬ್ಬರು ಮಕ್ಕಳು ಯಮ ಹಾಗೂ ಶನಿ ಇಬ್ಬರು ನ್ಯಾಯ ದೇವತೆಗಳೇ. ಮನುಷ್ಯ ಜೀವನದ ತಮ್ಮ ಆಗುಹೋಗುಗಳನ್ನು ಗಮನಿಸಿ ಅವರಿಗೆ ಶನಿಯು ಸೂಕ್ತ ಶಿಕ್ಷೆ ಅಥವಾ ವರವನ್ನು ಬದುಕಿರುವಾಗ ನೀಡುತ್ತಾರೆ. ಆದರೆ ಯಮ ಸತ್ತ ಮೇಲೆ ಫಲಿತಾಂಶವನ್ನು ನೀಡುತ್ತಾರೆ. ಆದ್ದರಿಂದ ಶನಿಗೆ ಇಂದಿಗೂ ಅನ್ಯಾಯ ಮಾಡುವವರು, ದುರಹಂಕಾರದಿಂದ ಮೆರೆಯುವವರು, ಧರ್ಮ ಕರ್ಮಗಳನ್ನು ಮಾಡದಿರುವವರನ್ನು ಕಂಡ್ರೆ ಆಗುವುದಿಲ್ಲ. ಅಂತಹವರು ಎಷ್ಟೇ ದೊಡ್ಡವರಾಗಿರಲಿ, ತ್ರಿಮೂರ್ತಿಗಳೇ ಇರಲಿ, ತಂದೆ ತಾಯಿ ಗುರು ಭೇದ ತೋರಿಸದೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಅವರು ಮಾಡಿದ ಕರ್ಮಾನುಸಾರ ಫಲಗಳಿಗೆ ಅವರ ಮೇಲೆ ಪ್ರಭಾವ ಬೀರಿ ಅವರನ್ನು ತಿದ್ದಿ ತೀಡಿ ಸರಿದಾರಿಗೆ ತರುವ ಶಿಸ್ತು ಶಿಕ್ಷಕರಾಗಿದ್ದಾರೆ. ಇಂತಹ ಪ್ರಭಾವಶಾಲಿಯಾದ ಶನಿದೇವರು ಈ ತಿಂಗಳ 29ನೇ ತಾರೀಕು ಕುಂಭ ರಾಶಿಯಿಂದ, ಅಂದರೆ ಅವರ ಸ್ವಂತ ಮನೆಯಿಂದ ಗುರುವಿನ ಮನೆಯಾದ ಮೀನ ರಾಶಿಗೆ ಪ್ರವೇಶಿಸುತ್ತಾರೆ. ಈ ಸಂಚಾರದ ಅವಧಿ ಜೂನ್ 3ನೇ ತಾರೀಕು 2027ರವರೆಗೆ ಇರುತ್ತೆ. ಈ ಸಂಚಾರದಿಂದ ಅಕ್ಷಯ ಲಗ್ನ ರಾಶಿಗಳಿಗೆ ಯಾವ ಪರಿಣಾಮ ಬೀರುತ್ತದೆ ಅಂತ ನೋಡೋಣ. ಅದಕ್ಕೆ ಮೊದಲು ಯಾವುದು ನಿಮ್ಮ ALP ರಾಶಿ ಅಂತ ನೀವು ತಿಳ್ಕೊಬೇಕಲ್ವಾ? ಅದಕ್ಕೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಕ್ಷಯ ಲಗ್ನ ಪದ್ಧತಿ ಅಂತ ಸರ್ಚ್ ಮಾಡಿದ್ರೆ ಫ್ರೀ ಸಾಫ್ಟ್ವೇರ್ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪ್ಲೇಸ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಎಂಟರ್ ಮಾಡಿದ್ರೆ ಕುಂಡಲಿ ಓಪನ್ ಆಗುತ್ತೆ. ಯಾವ ರಾಶಿಯಲ್ಲಿ ALP ಅಂತ ಇರುತ್ತೋ ಅದೇ ನಿಮ್ಮ ALP ಲಗ್ನ ರಾಶಿ. ಮೊದಲಿಗೆ ಅಕ್ಷಯ ಲಗ್ನ ಮೇಷರಾಶಿ, ಅಂದರೆ ನಿಮ್ಮ ALP ಮೇಷರಾಶಿಯಲ್ಲಿದ್ದರೆ ಏನು ಫಲ ಅಂತ ನೋಡೋಣ. ALP ಲಗ್ನ ಮೇಷರಾಶಿಯಲ್ಲಿದ್ದರೆ 10ನೇ ಭಾವ ಹಾಗೂ 11ನೇ ಭಾವದ ಅಧಿಪತಿ 12ನೇ ಮನೆಗೆ ಪ್ರವೇಶಿಸುತ್ತಾರೆ. ಹಾಗಾದ್ರೆ 10ನೇ ಭಾವ ಸೂಚಿಸುವ ಉದ್ಯೋಗ, ಕರ್ಮ, ವೃತ್ತಿ ಇವೆಲ್ಲವೂ 12ನೇ ಭಾವವಾದ ವ್ಯಯ ಹಾಗೂ ನಷ್ಟಕ್ಕೆ ಒಳಗಾಗುತ್ತದೆ. ಅದೇ ರೀತಿ 11ನೇ ಭಾವ ಸೂಚಿಸುವ ಲಾಭ, ಸಂತೋಷ, ಹಿರಿಯ ಸಹೋದರ ಇವೆಲ್ಲವೂ ಕೂಡ 12ನೇ ಭಾವವಾದ ವ್ಯಯ ಹಾಗೂ ನಷ್ಟಕ್ಕೆ ಒಳಗಾಗುತ್ತದೆ. ಅಂದ್ರೆ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿನ ಲಾಭಗಳು ಬರುವ ಸಾಧ್ಯತೆಗಳು ಕಡಿಮೆ ಇದ್ದು ನಷ್ಟಗಳು ಹಾಗೂ ಖರ್ಚುಗಳು ಹೆಚ್ಚಾಗುವ ಸ್ಥಿತಿಯಲ್ಲಿರುತ್ತದೆ. ಹಾಗಾಗಿ ALP ಲಗ್ನ ಮೇಷರಾಶಿಯಲ್ಲಿರುವವರು ಬಹಳ ಜಾಗರೂಕರಾಗಿರುವ ಸಮಯ ಇದು. ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಶನಿದೇವರು ಫಲ ನೀಡುತ್ತಾರೆ. ಆದಷ್ಟು ಸತ್ಮಾರ್ಗದಲ್ಲಿ ನಡೆಯಿರಿ. ಶನಿದೇವರು ಹಾಗೂ ಆಂಜನೇಯ ಆರಾಧನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಬಹುದು. ಮುಂದಿನ ಅಕ್ಷಯ ಲಗ್ನ ವೃಷಭ ರಾಶಿ. 9 ಹಾಗೂ 10ನೇ ಭಾವದ ಅಧಿಪತಿಯಾದ ಶನಿದೇವರು 11ನೇ ಮನೆಯನ್ನು ಪ್ರವೇಶಿಸಲಿದ್ದಾರೆ. ಇದು ಬಹಳ ಒಳ್ಳೆಯ ಸ್ಥಾನ. ಮೊದಲೇ ನೋಡಿದ ಹಾಗೆ 11ನೇ ಭಾವ ಎಲ್ಲಾ ರೀತಿಯ ಲಾಭಗಳನ್ನು ಸೂಚಿಸುತ್ತದೆ. 9ನೇ ಭಾವವನ್ನು ಸೂಚಿಸುವ ತಂದೆ, ಅದೃಷ್ಟ, ಇಷ್ಟ ದೇವತೆ, ಹೈಯರ್ ಎಜುಕೇಶನ್, ದೂರ ದೇಶದ ಪ್ರಯಾಣ ಇವೆಲ್ಲವೂ ಲಾಭದಾಯಕವಾಗಿರುತ್ತದೆ. ಹಾಗೆ 10ನೇ ಭಾವವಾದ ಉದ್ಯೋಗ, ವೃತ್ತಿ, ಕರ್ಮ ಎಲ್ಲವೂ ಲಾಭದಾಯಕವಾಗಿರುತ್ತದೆ. ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ಪರಿಣಾಮಗಳನ್ನು ತರುವ ಸ್ಥಿತಿಯಲ್ಲಿ ಶನಿದೇವರು ಇರೋದ್ರಿಂದ ಅವರ ಆರಾಧನೆ ಮತ್ತಷ್ಟು ಒಳ್ಳೆಯದನ್ನು ತರುತ್ತದೆ. ಮುಂದಿನ ಅಕ್ಷಯ ಲಗ್ನ ರಾಶಿ ಮಿಥುನ. ALP ಮಿಥುನದಲ್ಲಿರುವವರಿಗೆ 8 ಮತ್ತು 9ನೇ ಭಾವದ ಅಧಿಪತಿಯಾದ ಶನಿದೇವರು 10ನೇ ಮನೆಯನ್ನು ಪ್ರವೇಶಿಸುತ್ತಾರೆ. 8ನೇ ಭಾವ ಅಂದ್ರೆ ಲಾಂಗ್ ಟರ್ಮ್ ಡೆತ್, ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್, ಅಪಘಾತಗಳು, ಅವಮಾನ ಇಂತಹ ವಿಷಯಗಳು ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತದೆ. 9ನೇ ಭಾವವಾದ ಲಾಭಗಳು ಸಹ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಇದ್ರೂ 8ನೇ ಭಾವದ ಪ್ರಭಾವದಿಂದ ಒಂದು ರೀತಿಯ ಮಾನಸಿಕ ಒತ್ತಡಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ALP ಇರುವವರು ಕೆಲಸ ಮಾಡೋ ಜಾಗದಲ್ಲಿ, ವ್ಯಾಪಾರ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವಿಷ್ಣು ಹಾಗೂ ಶನಿದೇವರ ಆರಾಧನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಬಹುದು. ಮುಂದಿನ ALP ಲಗ್ನ ಕರ್ಕಾಟಕ ರಾಶಿ. ಇವರಿಗೆ 7 ಮತ್ತು 8ನೇ ಭಾವದ ಅಧಿಪತಿಯಾದ ಶನಿದೇವರು 9ನೇ ಮನೆಗೆ ಪ್ರವೇಶಿಸಲಿದ್ದಾರೆ. 7ನೇ ಭಾವವನ್ನು ಸೂಚಿಸುವ ಫ್ರೆಂಡ್ಸ್, ಸ್ಪೌಸ್, ಆಪೋಸಿಟ್ ಪಾರ್ಟಿ, ಪಾರ್ಟ್ನರ್ ಹಾಗೂ 8ನೇ ಭಾವವನ್ನು ಸೂಚಿಸುವ ಲಾಂಗ್ ಟರ್ಮ್ ಡೇಟ್ ಲಾಭದಾಯಕವಾಗಿರುತ್ತದೆ. ಅಂದ್ರೆ ಫ್ರೆಂಡ್ಸ್, ಸ್ಪೌಸ್ ಮುಖಾಂತರ ಲಾಭಕ್ಕಾಗಿ ಸಾಲ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೆ. ಇದೇ ನಿಮ್ಮ ಭಾಗ್ಯವೂ ಆಗಿರುತ್ತದೆ. ಗಂಡ ಹೆಂಡತಿಯ ಮನಸ್ತಾಪಗಳು
ತಂದೆಯ ಮಾರ್ಗದರ್ಶನದಿಂದ ದೂರವಾಗುವ ಸಾಧ್ಯತೆಗಳಿವೆ. ನಿಮ್ಮ ಇಷ್ಟ ದೇವತೆಯ ಆರಾಧನೆ ಮತ್ತಷ್ಟು ಸಹಾಯಕವಾಗಿರುತ್ತದೆ.